ಸಂಭಾಲ್ನಲ್ಲಿ ಮಸೀದಿಯೊಂದರ ಸಮೀಕ್ಷೆಗೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರಿ ಗಲಾಟೆ ಕೂಡ ನಡೆದಿತ್ತು. ಇದೀಗ ನಮ್ಮ ರಾಜ್ಯದಲ್ಲಿ ಅದೇ ಮಾದರಿ ಧ್ವನಿ ಎತ್ತಿದ್ದು ಮಂಡ್ಯದಲ್ಲಿನ ಮಸೀದಿ ಸರ್ವೆಗೆ ಆಗ್ರಹಿಸಲಾಗಿದೆ. ಶ್ರೀರಂಗಪಟ್ಟಣದ ಭವ್ಯವಾದ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನ ಸರ್ವನಾಶ ಮಾಡಿ ಟಿಪ್ಪು ಸುಲ್ತಾನ್ ಅದರ ಮಿನಾರ್ ಮೇಲೆ ಇಲ್ಲಿ ನಾವು ಡಿಫ್ರೆನ್ಸ್ ನೋಡಬೇಕು. ಅಲ್ಲಿ ಶಾಹಿ ಜಾಮಿಯಾ ಮಸೀದಿಯನ್ನು ಇಡೀ ದೇವಸ್ಥಾನವನ್ನು ಧ್ವಂಸ ಮಾಡಿ ಯಾವುದೇ ಕುರುಹು ಇಲ್ಲದ ಹಾಗೆ ಮೇಲೆ ಮಸೀದಿಯನ್ನು ಕಟ್ಟಿದ್ರು. ಆದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಇದ್ದಂಥ ಭವ್ಯವಾದ ಹನುಮನ ದೇವಾಲಯದ ಒಂದು ಗೋಪುರವನ್ನು ಹೊಡೆದು ಹಾಕಿ ಆ ಗೋಪುರದ ಮೇಲೆ ಮಿನಾರನ್ನು ಕಟ್ಟಿದ್ದಾನೆ. ಬಾಕಿ ಇಡೀ ದೇವಾಲಯ ಕಣ್ಣಿಗೆ ಕಾಣುವ ಹಾಗೆ ಇದೆ. ಶ್ರೀರಂಗಪಟ್ಟಣದಲ್ಲಿನ ಜಾಮಿಯಾ ಮಸೀದಿ ಸರ್ವೆಗೆ ಪಟ್ಟು. ಆಂಜನೇಯ ದೇಗುಲದ ಜಾಗದಲ್ಲೇ ಮಸೀದಿ ನಿರ್ಮಾಣ. ಉತ್ತರ ಪ್ರದೇಶದಲ್ಲಿ ಶಾಹಿ ಜಾಮಾ ಮಸೀದಿ ಸರ್ವೆ ವಿಚಾರಕ್ಕೆ ಭಾರಿ ಗಲಾಟೆ ನಡೆದಿತ್ತು. ಹೋರಾಟದ ನಡುವೆಯೂ ಕೋರ್ಟ್ ಸೂಚನೆಯಂತೆ ಸಮೀಕ್ಷೆಯನ್ನ ನಡೆಸಲಾಗಿದೆ. ಅದರಂತೆ ನಮ್ಮ ರಾಜ್ಯದಲ್ಲೂ ಈ ಕುರಿತು ಧ್ವನಿ ಎದ್ದಿದೆ. ಅದಕ್ಕೆ ಕಾರಣವಾಗಿರೋದು ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ. ಮಸೀದಿಯಲ್ಲಿ ಆಂಜನೇಯ ದೇಗುಲದ ಕುರುಹುಗಳು. ಇದೇ ನೋಡಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ. ಮಸೀದಿ ಒಳಗೆ ಹಿಂದಿನ ಹೊಯ್ಸಳ ಸಾಮ್ರಾಜ್ಯದ ಲಾಂಛನಗಳಿವೆ, ಕಂಬಗಳಿವೆ ಮತ್ತು ಕಲ್ಯಾಣಿ ಇದೆ. ಜೊತೆಗೆ ಪ್ರತಿಯೊಂದು ಕಂಬದ ಮೇಲೂ ಗಂಡ ಬೇರುಂಡ ಚಿತ್ರವಿದೆ ಮತ್ತು ಸಿಂಹದ ಲಾಂಛನಗಳಿವೆ. ಆ ಮಸೀದಿಯ ಹೊರಭಾಗದಲ್ಲಿ ನಿಂತರೆ ಸಾಕು, ಆ ಇಡೀ ಕಾಂಪೌಂಡ್ ಏನಿದೆ ಆ ಭಾಗದಲ್ಲಿ ಇರುವಂಥ ಎಲ್ಲ ಕಂಬಗಳು, ಪ್ರತಿ ಕಂಬಗಳು ಸಹ ಹಿಂದೂ ದೇವಾಲಯದ ಪ್ರತೀಕವಾದಂಥ ಕಂಬಗಳು. ಅದನ್ನು ಯಾರು ಸಹ ನಾವು ಗಾದೆ ಹೇಳ್ತೀವಲ್ಲ, ಅಂಗೈ ಉಣ್ಣೆಗೆ ಕನ್ನಡಿ ಬೇಕೆ ಅಂತ, ಕಣ್ಣಿಗೆ ನೋಡಲಿಕ್ಕೆ ಗೊತ್ತಾಗುತ್ತೆ ದೇವಸ್ಥಾನ ಅಂತೇಳಿ. ಹಾಗೆ ಒಳಗೆ ಹೋಗ್ತಿದ್ದಂಗೆ ಕಲ್ಯಾಣಿ ಇರ್ಬೋದು, ದೇವಸ್ಥಾನದ ಆ ಗೋಡೆಗಳಿರ್ಬೋದು, ಅದು ಮೇಲಿನ ದೇವರ ಕೆತ್ತನೆಗಳಿರ್ಬೋದು. ಆದರೆ ದುರದೃಷ್ಟ ಅಂತ ಹೇಳಿದ್ರೆ ಒಳಗೆ ಇರುವಂಥ ಮುಸಲ್ಮಾನ್ ಆ ಯುವಕರು ಯಾವ ಮದ್ರಸಾ ಪಾಠವನ್ನು ಕಲಿತಾ ಇದ್ದಾರೋ ಮತಾಂಧರು ಆ ಎಲ್ಲ ಗೋಡೆಯ ಆ ಕುರುಹುಗಳನ್ನು ಪ್ರತಿನಿತ್ಯ ಕಲ್ಲಲ್ಲಿ ಕೆತ್ತಿ ವಿರೂಪಗೊಳಿಸಿ ಅದನ್ನು ಸಮ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಸಮೀಕ್ಷೆ ನಡೆಸಿ ಹಿಂದೂಗಳಿಗೆ ನ್ಯಾಯ ಕೊಡಿಸಬೇಕು. ಆಂಜನೇಯ ದೇಗುಲ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಇದರಿಂದ ಹಿಂದೂಗಳಿಗೆ ಅನ್ಯಾಯವಾಗಿದೆ ಅಂತ ಬಜರಂಗ ಸೇನೆ ಹೋರಾಟಕ್ಕಿಳಿದಿದೆ. ನಮಗೆ 100% ನಮಗೆ ಒಂದು ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನಮಗೆ ಒಂದು ಜಯ ಸಿಕ್ಕುತ್ತೆ. ಆ ಜಾಗವನ್ನು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅದನ್ನು ಹಿಂದೂಗಳದು ಅಥವಾ ಅಲ್ಲವೋ, ಅಲ್ಲಿ ದೇವಾಲಯ ಇತ್ತೋ ಅಲ್ಲವೋ ಅನ್ನುವಂಥದ್ದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಬೇಕು. ಹಾಗೆ ಅಕ್ರಮವಾಗಿ ನಡೀತಾ ಇರುವಂಥ ಮದ್ರಸವನ್ನು ತೆರವುಗೊಳಿಸಬೇಕು ಅನ್ನುವಂಥ ಈ 2 ಮನವಿಯನ್ನು ನಾವು ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ. ಶೀಘ್ರದಲ್ಲೇ ನಮಗೆ ನ್ಯಾಯ ಸಿಗುವ ನಂಬಿಕೆ ಇದೆ. ಶ್ರೀರಂಗಪಟ್ಟಣದಲ್ಲಿರುವಂತಹ ಮಸೀದಿ ಗೋಡೆಗಳ ಮೇಲೆ ಹಿಂದೂ ದೇಗುಲಗಳ ಕೆತ್ತನೆಗಳಿವೆ. ಶೀಘ್ರವೇ ಸರ್ವೆಗೆ ಕೋರ್ಟ್ ಆದೇಶ ನೀಡುವ ನಂಬಿಕೆ ಇದೆ ಅಂತ ಬಜರಂಗ ಸೇನೆ ಕಾಯ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ವಿರುದ್ಧ ಹೋರಾಟ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ತೀವ್ರ ವಿರೋಧಕ್ಕೆ ಗ್ರಾಸವಾಯಿತು. ಅದಾದ ನಂತರ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ವಾಪಸ್ ತೆಗೆದುಕೊಂಡ್ರು. ಅದು ಹೇಳಿ ಸರಿಯಲ್ಲ ಅಂತ ಅವರಿಗೆ ಅನಿಸ್ಬಿಟ್ಟು. ಆದರೆ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಿನ್ನೆಲೆಯಲ್ಲಿ ಈಗ ಪೊಲೀಸರ ವಿರುದ್ಧ ಭಾರತೀಯ ಕಿಸಾನ್ ಸಂಘ ಕಿಡಿಕಾರ್ತಾ ಇದೆ. ಪ್ರತಿಭಟನೆ ವೇಳೆ ಸ್ವಾಮೀಜಿ ತಪ್ಪಾಗಿ ಮಾತನಾಡಿದ್ದಾರೆ. ವಿವಾದದ ಮಾತಿಗೆ ಸ್ವಾಮೀಜಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಅವರ ಮೇಲೆ FIR ಮಾಡಿದ್ದು ದುರದೃಷ್ಟಕರ. ಸ್ವಾಮೀಜಿ ವಿರುದ್ಧದ FIR ವಾಪಸ್ಗೆ ಈಗ ಕಿಸಾನ್ ಸಂಘ ಒತ್ತಾಯ ಮಾಡ್ತಾ ಇದೆ. ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಮೇಲೆ FIR ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ, ವಿಷಾದನೀಯ ವಿಷಯ. ಕಾರಣ, ಒಕ್ಕ ನೀತಿ ಏನಿದೆ, ಒಕ್ಕ ಕಾನೂನು, ಅದು ರೈತರ ಜಮೀನನ್ನು ಕಿತ್ಕೊಳ್ತಾ ಇದೆ, ಸರ್ಕಾರಿ ಕಾಲೇಜುಗಳನ್ನ ಕಿತ್ಕೊಳ್ತಾ ಇದೆ, ಶಾಲಾ ಕಾಲೇಜು ಸ್ಮಶಾನ ಯಾವುದು ಬಿಡದೇನೆ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ರೈತ ಗರ್ಜನಾ ರ್ಯಾಲಿಗೆ ಬಂದಂಥ ಸ್ವಾಮೀಜಿಗಳು ಕಿಸಾನ್ ಸಂಘ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ಬರದಲ್ಲಿ ರೈತರಿಗೆ, ಅಲ್ಲಿ ಬಂದಂಥ ರೈತರು ತಮ್ಮ ಅಳುಲನ್ನು ತೋಡ್ಕೊಂಡ್ರು. ಆ ನೋವಿನ ಆಳವನ್ನು ಅವರು ಅರಿತುಕೊಂಡು ಅವ್ರ ಮಾತಿನ ಬರದಲ್ಲಿ ಆ ಮಾತುಗಳು ಬಂದಿದ್ವು. ಆದರೆ ತದನಂತರ ಅವರು
ಅವ್ರು ನಾನು ಮಾತಾಡಿರೋದ್ರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತೇಳಿ ವಿಷಾದನೀಯವನ್ನು ಕೂಡ ವ್ಯಕ್ತಪಡಿಸೋದು. ಆದರೂ ಕೂಡ ಅವ್ರ ಮೇಲೆ FIR ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ. ಯಾಕೆಂತಂದರೆ ಸಮಾಜದಲ್ಲಿ ಸಾಕಷ್ಟು ವ್ಯಕ್ತಿಗಳು ಕಾನೂನು ಬಾಹಿರವಾದಂಥ ದೇಶ ವಿರೋಧಿ ಮಾತುಗಳನ್ನ ಆಡ್ತಾನೇ ಇದ್ದಾರೆ, ಇನ್ನೂ ಆಡ್ತಾ ಇದ್ದಾರೆ. ಮತ್ತು ಯಾವುದೇ ವಿಷಾದನೂ ವ್ಯಕ್ತಪಡಿಸ್ತೇನೆ, ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣನೂ ಕೊಡದೇನೆ ಅವರು ಅದು ಯಾವ ಸರ್ಕಾರ ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾದ್ರೂ ಬರಲಿ, ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದನೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಬಂದ್, ರೈತರ ಬದುಕು ಬೀದಿಗೆ, ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಸರಿಸುಮಾರು 25,000ಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ. ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. KDP ಸಭೆಯಲ್ಲಿ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹ. ಇದು ಈಶ್ವರ್ ಖಂಡ್ರೆ ನೇತೃತ್ವದ ಸಭೆಯಲ್ಲಿ ಶಾಸಕರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಕ್ಕರೆ ಕಾರ್ಖಾನೆ ಹಿಂದೆ ಕೂಡ ಇದೇ ವಿಚಾರ. ಪಾಪ ಕಬ್ಬನ್ನು ಬೆಳೀತಾರೆ ಸಾಲ ಸೂಲ ಮಾಡಿಕೊಂಡು, ಜೊತೆಗೆ ಒಂದಿಷ್ಟು ವಾತಾವರಣ ಸಮಸ್ಯೆಯಿಂದ ಅದು ಕೂಡ ಸಮಸ್ಯೆ ಆಗುತ್ತೆ. ನೀರಿರೋದಿಲ್ಲ, ಕೆಲವು ಕಡೆ ನೀರು ಜಾಸ್ತಿ ಆಗಿ ಅದು ಕೂಡ ಸಮಸ್ಯೆ. ಆದರೆ ಈಗ ಈ ಕಾರ್ಖಾನೆ ರಾಜಕಾರಣಿಗಳ ಕಿತ್ತಾಟದಿಂದ ಈಗ ಮತ್ತೆ ಬಂದಾಗಿ 25,000 ರೈತರ ಬದುಕು ಬೀದಿ ಪಾಲಾಗಿದೆ. ಕಾರ್ಖಾನೆ ಜಮೀನು ಹಿಡ್ಕೊಂಡು ಇವತ್ತು 150ರಿಂದ 200 ಕೋಟಿ ರೂಪಾಯಿ ವ್ಯಾಲ್ಯೂ ಆಗಿರ್ಬೋದು. ಆದ್ರೆ ನಿಮ್ ಸಾಲ 300-400 ಕೋಟಿ ಇದ್ರೆ ತಗೊಳ್ತಾನೆ. ನಿಮ್ 30 ವರ್ಷ 40 ವರ್ಷ ಲೀಸೌಟ್ ಮಾಡ್ಬೇಕಾಗುತ್ತೆ. ಅದು ಒಂದೇ ಪರಿಹಾರ ಇದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಮಾಡುವಂತದಕ್ಕೆ. ಮತ್ತೆ ಇನ್ನೂ ಸ್ವಲ್ಪ ಸರ್ಕಾರದ ಮೇಲೆ ಭಾರ ಆದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ ಪ್ರತಿನಿತ್ಯ ಮಾಡಿ ಎಲ್ಲರೂ ಕೂಡಿ ಪ್ರಜಾತೀತವಾಗಿ ಹೋಗಿ ಬೆಂಗಳೂರಲ್ಲಿ ಸಭೆ ಕರೀತೀನಿ. 1 ವಾರ ಒಳಗಾಗಿ ಶ್ರಾವಣ ಪಾಟೀಲ್ ಹೇಳ್ತೀನಿ, ಸರ್ಕಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡೋಣ. ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಹೋಗೋಣ. ಮುಖ್ಯಮಂತ್ರಿಯವರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಖಾನೆಗೆ ಪುನಶ್ಚೇತನ ಮಾಡ್ಲಿಕ್ಕೆ ಎಲ್ಲರ ಬೆಂಬಲ ಇದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಪ್ರಯತ್ನ ಮಾಡಿ ಲೀಸೌಟ್ ಒಂದೇ ನಮ್ಗೆ ನನ್ನ ಪ್ರಕಾರ ಅದೊಂದೇ ಪರಿಹಾರ ಇದೆ. ಅದು ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಪ್ರಸ್ತಾವ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಅದನ್ನು ತನಿಖೆ ಮಾಡಿಸೋಣ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಅವ್ಯವಹಾರ ಅಕ್ರಮ ಮಾಡಿದ್ದಾರೆ, ಸೋರಿಕೆ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅದನ್ನು ಸೈಮಲ್ಟೇನಿಯಸ್ ಅದನ್ನು ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹೈವೇ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ವಿ, ತಾವು ಅಧ್ಯಕ್ಷರಾಗಿದ್ವಿ, ಇವತ್ತು ಬಸವರಾಜ್ ಪಾಟೀಲ್, ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾವೆಲ್ಲದಕ್ಕೂ ಮಾಡಿದಂತ ಒಂದು BSSK. ಇವತ್ತ ತಾವು ಈ ವಿಮಾನ ಸಲುವಾಗಿ ನಮ್ಮ KKRDB 15 ಕೋಟಿ ಕೊಟ್ಟು ಪುನರಾರಂಭ ಮಾಡಲಿಕ್ಕೆ ನಾವೆಲ್ಲ ಮಾಡಿದ್ವಿ. ಅದೇ ತರ